ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಮಹಾಧೃತೆ ನಮಃ. ಓಂ ಕಾಷ್ಠಾಸ್ವರ್ವತಸ್ತ್ವಾಂ ಕಾಷ್ಠಾಸ್ವರ್ವತಃ ಸತ್ವಂ ನಶ್ಚಿತ್ರವಜ್ರಹಸ್ತ ಧೃಷ್ಣುಯಾಮ ಹಸ್ತವಾನೋ ಅದ್ರಿವಃ ಮಹಸ್ತವಾನಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 444ನೆಯ ಭಾಗ ಇದು. ನಾವೀಗ ವಿಷ್ಣು ಸಹಸ್ರನಾಮ ಸ್ತೋತ್ರದ 185ನೆಯ ಮಹಾದ್ರಿಧೃಕ್ ಅಥವಾ ಮಹಾದ್ರಿಧೃತ್ ಅನ್ನುವ ನಾಮವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವನ್ನು ಕೂಡ ನೋಡಲಿಕ್ಕೆ ತೊಡಗಿದ್ದೇವೆ. ಅದಕ್ಕಿಂತ ಮೊದಲು ಮಹಾದ್ರಿಧೃಕ್ ಅನ್ನುವಂತಹ ಈ ಒಂದು ನಾಮಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ನೋಡೋಣ. ಮಹಾದ್ರಿ ಅಂದರೆ ದೊಡ್ಡ ಪರ್ವತ. ಆ ಪರ್ವತವನ್ನು ಧರಿಸಿದವನು ಆತ. ಕೃಷ್ಣ ಮೊದಲಾದ ರೂಪಗಳಲ್ಲಿ ಈ ಗೋವರ್ಧನ ಪರ್ವತವನ್ನು ಎತ್ತಿದ. ಗೋವರ್ಧನ ಪರ್ವತವನ್ನು ಎತ್ತಿ ಈ ಆ ಗೋಕುಲವನ್ನೆಲ್ಲವನ್ನು ಕೂಡ ಸಂಕಟದಿಂದ ಪಾರ ಮಾಡಿದ. ಆದ್ದರಿಂದ ಆತ ಮಹಾದ್ರಿ ಧೃಕ್. ಮಂದರವನ್ನು ಕೂರ್ಮ ರೂಪದಿಂದಲೂ ಎತ್ತಿದ. ಮಂದರ ಪರ್ವತವನ್ನು ಉಪಯೋಗಿಸಿ ದಾನವರೆಲ್ಲ ಸಮುದ್ರ ಮಥನಕ್ಕೆ ತೊಡಗಿದ್ರು, ನಮಗದು ಗೊತ್ತಿದೆ. ಅಲ್ಲಿ ಕೂರ್ಮ ರೂಪದಿಂದ ಮಂದರವನ್ನು ಹೊತ್ತವನು ಇವನೇ. ಅದಲ್ಲದೆ ಎಲ್ಲ ಪರ್ವತಗಳನ್ನು, ಹಿಮಾಲಯಾದ ಎಲ್ಲ ಪರ್ವತಗಳನ್ನು ಧರಿಸಿದವನು ಇವನೇ. ಅದ್ರಿ ಅಂದರೆ ನಮ್ಮಿಂದ ಆದರವನ್ನು ಪಡೆಯುವಂತಹ, ನಮ್ಮ ಗೌರವವನ್ನು ಪಡೆಯುವಂತಹ ಮುಖ್ಯ ಪ್ರಾಣ ಅನ್ನೋ ಅರ್ಥವನ್ನು ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಮಹಾದ್ರಿ ಅಂದರೆ ಆ ಮುಖ್ಯ ಪ್ರಾಣ, ಅವನನ್ನು ಈತ ಧರಿಸ್ತಾನೆ. ಅದು ಈ ಅರ್ಥ, ಮುಖ್ಯ ಪ್ರಾಣನನ್ನು ಧರಿಸಿದವನು ಅನ್ನೋ ಅರ್ಥ ನಮ್ಗೆ ಗೊತ್ತಾಗ್ತದೆ. ಅದಲ್ಲದೆ ಶಿವನನ್ನು ಧರಿಸಿದವನು ಅನ್ನೋ ಅರ್ಥವನ್ನು ಕೂಡ ಬನಂಜ ಗೋವಿಂದಾಚಾರ್ಯರು ಬರೆದಿದ್ದಾರೆ. ಅದಷ್ಟೇ ಅಲ್ಲ, ನಮ್ಮ ಗೌರವಾದರಕ್ಕೆ ಪಾತ್ರರಾದಂಥ ಎಲ್ಲರೂ ಕೂಡ ಲಕ್ಷ್ಮೀದೇವಿಯಿಂದ ತೊಡಗಿ ಎಲ್ಲ ದೇವತೆಗಳು ಕೂಡ ನಮ್ಮ ಗೌರವಕ್ಕೆ, ನಮ್ಮ ಭಕ್ತಿಗೆ ಪಾತ್ರರಾದವರೇ. ಆದ್ದರಿಂದ ಅವರೆಲ್ಲರನ್ನೂ ಕೂಡ ಇವನು ಧರಿಸಿದ್ದಾನೆ ಅಂತ ಅರ್ಥ. ಲಕ್ಷ್ಮೀದೇವಿ ಮೊದಲಾದ ಸಕಲರನ್ನೂ ಕೂಡ ಧರಿಸಿದ್ದಾನೆ ಅನ್ನುವ ಅರ್ಥ ಈಗ ನಾವು ನೋಡ್ತಿರುವಂತಹ ಬೃಹತಿ ಮಂತ್ರಕ್ಕೆ ಸಂಬಂಧಿಸಿದಂತೆ ನಮಗೆ ಹೆಚ್ಚು ಮುಖ್ಯ ಆಗ್ತದೆ. ಅಂತೂ ನಾವು ಯಾರ್ಯಾರನ್ನ ಗೌರವಿಸ್ತೀವಿ, ಭಕ್ತಿಯಿಂದ ಪೂಜಿಸ್ತೀವಿ, ಅಂಥವರೆಲ್ಲರನ್ನೂ ಕೂಡ ಈ ಭಗವಂತ ಧರಿಸಿದ್ದಾನೆ. ಅವನ ಕೃಪಾಶೀರ್ವಾದಗಳಿಂದ, ಅವನ ಬೆಂಬಲದಿಂದಲೇ ಅವರೆಲ್ಲರೂ ಕೂಡ ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಒಂದು ಮಹತ್ವದ ಸ್ಥಾನವನ್ನು ಪಡೆದಿದ್ದಾರೆ. ಆದ್ದರಿಂದ ಆತನನ್ನು ಮಹಾದ್ರಿಧೃಕ್ ಅಥವಾ ಮಹಾದ್ರಿಧೃತ್ ಎಂಬುದಾಗಿ ಈ ಥರ ವರ್ಣಿಸ್ತಾರೆ. ಅದಲ್ಲದೆ ಈತ ಮಹಾತ್ಮನೂ ಆಗಿದ್ದಾನೆ. ಸಾಕಾಷ್ಠ ಸಾಪರಾಗತಿ ಅಂತ ಹೇಳುವಂತೆ ಸಮಸ್ತ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸ್ಥಾನ ಇದ್ದವನು ಇವನು. ಮತ್ತೆ ಆದರಣೀಯನು ಕೂಡ ಆಗಿದ್ದಾನೆ. ಎಲ್ಲ ಲಕ್ಷ್ಮೀದೇವಿ ಮೊದಲಾದಿಗೆ ಎಲ್ಲ ಚೇತನರ ಭಕ್ತಿ ಗೌರವವನ್ನು ಪಡೆದವನು ಕೂಡ ಇವನೇ ಆಗಿದ್ದಾನೆ. ಹೀಗೆ ಮಹಾಶ್ಚಾಸವು ಅದೃಷ್ಟ. ಮತ್ತೆ ನಮ್ಮೆಲ್ಲರನ್ನು ಧೃಕ್ ಧರಿಸಿದ್ದಾನೆ ಕೂಡ. ಆದ್ದರಿಂದ
ಅವನೇ ಮಹಾತ್ಮ, ಅವನೇ ಅದ್ರೆ, ಅವನೇ ಧೃಕ್, ಹೀಗೂ ಒಂದು ಭಗವಂತನಿಗೆ ಅನ್ವಿತವಾಗುವಂತೆ ನಾವು ಅರ್ಥ ಮಾಡಬಹುದು. ಮತ್ತೆ ಮಹಾತ್ಮರಾದಂತಹ ಎಲ್ಲ ದೇವತೆಗಳನ್ನು, ಉಳಿದವರು ಎಲ್ಲರನ್ನೂ ಕೂಡ ರಕ್ಷಿಸಿದವನು ಇವನೇ ಅನ್ನೋ ಅರ್ಥವೂ ಕೂಡ ನಮಗೆ ಅದರಿಂದ ಪ್ರಾಪ್ತ ಆಗ್ತದೆ. ಇದಿಷ್ಟು ಮಹಾದ್ರಿಧೃಕ್ ಅನ್ನುವ ಶಬ್ದದ ಅರ್ಥ ವಿವರಣೆ ಆಯಿತು. ಮುಂದೆ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಏನು ಅರ್ಥವನ್ನು ನಾವು ನೋಡಬಹುದು ಅದನ್ನ ನೋಡೋಣ. ಮೂಲ ಋಗ್ವೇದದಲ್ಲಿ ಸತ್ವಂನಶ್ಚಿತ್ರದ ವಜ್ರಹಸ್ತ ಧೃಷ್ಣುಯ ಮಹಸ್ತವಾನೋ ಅದ್ರಿವ ಗಾಮಶ್ವಂ ರಥ್ಯಂ ಇಂದ್ರ ಸಂಕಿರ ಸತ್ರಾವಾಜಂ ನ ಜಿಗ್ಯುಷೆ ಅಂತ ಮಂತ್ರ. ಅದಕ್ಕೆ ಸಾಯಣಾಚಾರ್ಯರು ಚಿತ್ರ ಅಂದರೆ ಚಾಯನೀಯ, ಪ್ರಾಯ ನಮ್ಮಿಂದ ಸ್ವೀಕರಿಸಲ್ಪಡುವಂಥವನು, ವಜ್ರಹಸ್ತ, ವಜ್ರವನ್ನು ಕೈಯಲ್ಲಿ ಹಿಡಿದ ಇಂದ್ರನೇ, ಮತ್ತೆ ಮಹಾದ್ರಿ ಧೃಕ್ ಆದೃಣಾತಿ ಅನೇನ ಇತಿ ಅಶನಿಹಿ. ಅದ್ರಿ ಅಂದ್ರೆ ಸಿಡಿಲು, ಆ ಸಿಡಿಲನ್ನ ಕೈಯಲ್ಲಿ ಧರಿಸಿದವನೇ ಅಂಥ ಭಗವಂತನೇ. ಧೃಷ್ಣುಯ ಅಂದರೆ ಧೈರ್ಯಶಾಲಿಯಾದವನು, ಶತ್ರುಗಳನ್ನು ನಾಶಪಡಿಸುವಂಥವನು, ಮಹಾತ್ಮನಾದವನು. ತ್ವಂ ಸ್ತವಾನಃ, ನಮ್ಮಿಂದ ನೀನು ಸ್ತುತಿಸಲ್ಪಡ್ತಾ ಇದ್ದೆ ಅಂತ ಹೀಗಾದ್ರ ಅರ್ಥ. ಈಗ ನಾವು ನೋಡ್ತಿರೋ ಬೃಹತಿ ಮಂತ್ರದಲ್ಲಿ ಇನ್ನು ಕೆಲವು ಬೇರೆ ಶಬ್ದಗಳು ಸೇರಿವೆ. ಅವು ಮೂಲ ಋಗ್ವೇದದಲ್ಲಿ ಇಲ್ಲಿ ಬಂದ ಶಬ್ದಗಳಲ್ಲ. ಅದನ್ನ ಮುಂದೆ ನೋಡೋಣ. ಇದಿಷ್ಟು ಸಾಯಣಾಚಾರ್ಯ ಹೇಳಿದ ಅರ್ಥ ಆಯಿತು. ಭಗವಂತಾಚಾರ್ಯರು ಮೂಲ ಮಂತ್ರಕ್ಕೆ ಅರ್ಥ ಹೇಳಿದ್ದನ್ನು ನೋಡೋಣ. ಅವ್ರ ದೃಷ್ಟಿಯಲ್ಲಿ ಮಹಾದ್ರಿ ಧೃತ್ ಅನ್ನುವ ಶಬ್ದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಈ ಮುಂದಿನಂತಿದೆ. ತ್ರೇಷ್ವಿಂದ್ರ ಸತ್ಪತಿಂ ನರಸ್ತ್ವಾಂ ಕಾಷ್ಠಾ ಸ್ವರ್ವತಃ ಸ್ವಾಂ ಕಾಷ್ಠಾ ಸ್ವರ್ವತಃ ಸ್ವಾಂ ಕಾಷ್ಠಾ ಸ್ವರ್ವತಃ ಸತ್ವಂ ನಶ್ಚಿತ್ರ ವಜ್ರಹಸ್ತ ಧೃ. ಇದಿಷ್ಟು ಮಂತ್ರ. ಈಗ ಮೂಲ ಋಗ್ವೇದ ಮಂತ್ರಕ್ಕೆ ಅವರ ಅರ್ಥ ಏನು ಹೇಳ್ತಾರೆ? ಚಿತ್ರ ಅಂದರೆ ಛಿದ್ರತ, ಜ್ಞಾನದಲ್ಲಿ ಆಸಕ್ತನಾದವನು, ಆಶ್ಚರ್ಯ ರೂಪನಾದವನು ಅಂತನೂ ಅರ್ಥ ಆಗ್ಬೋದು ಅಂತ ಹೇಳ್ತಾರೆ. ವಜ್ರಹಸ್ತ, ವಜ್ರಾಯುಧಾರಿಯಾದ ಭಗವಂತನೇ. ಅದ್ರಿವಹ, ಧೃಷ್ಣುಯ ಅಂದರೆ ಧೃಷ್ಣುತ್ವೇನ, ಧೈರ್ಯಶಾಲಿಯಾದದ್ದರಿಂದ ನೀನು ಪೂಜ್ಯನಾಗಿದ್ದೆ. ಮಹಃ ಅಂದರೆ ಮಹನೀಯ, ಪೂಜನೀಯನಾಗಿದ್ದೆ. ಸ್ತವಾನಃ ಸ್ತವನೀಯಶ್ಚ ಅಸಿ, ನೀನು ನಮ್ಮ ಪೂಜೆಯನ್ನು ಕೂಡ ಸ್ವೀಕಾರ ಮಾಡ್ತೆ. ಅದ್ರಿವ ಅನ್ನೋ ಶಬ್ದಕ್ಕೆ ಭಗವಂತಾಚಾರ್ಯರ ಅರ್ಥ ಹೇಳಲಿಲ್ಲ. ಪ್ರಾಯ ಪುಸ್ತಕದಲ್ಲಿ ಏನಾದರೂ ಬಿಟ್ಟು ಹೋಗಿದೇನೋ. ಹಿಂದೆ ಒಂದೆರಡು ಬಾರಿ ಅವರು ಮುಖ್ಯ ಪ್ರಾಣನಿಗೆ ಪ್ರೇರಕನಾದವನೇ ಅನ್ನೋ ಅರ್ಥವನ್ನು ಹೇಳೇ ಇದ್ದಾರೆ. ಆದ್ದರಿಂದ ಅವರು ಅಲ್ಲಿ ಹೇಳಿರೋ ಅರ್ಥವನ್ನು ನಾವು ಇಲ್ಲಿ ತಗೊಳ್ಬೇಕು. ಇದಿಷ್ಟು ಸಾಯಣಾಚಾರ್ಯರು ಮೊದಲಾದವರೆಲ್ಲ ಹೇಳಿದಂಥ ಅರ್ಥಗಳಾದವು. ಇನ್ನು ಮುಂದೆ ಭಗವಂತಾಚಾರ್ಯ, ಈ ರಘುನಾಥ ಸ್ವಾಮಿಗಳು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಆ ಬಳಿಕ ನಾನು ಅದಕ್ಕೆ ಮಾಡಿಕೊಂಡಿರುವಂಥ ಅರ್ಥವನ್ನು ಕೂಡ ಹೇಳ್ತೇನೆ. ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ಕಾಷ್ಠಾಸು, ಎಲ್ಲ ದಿಕ್ಕುಗಳಲ್ಲಿ. ಅರ್ವತಃ, ಎಲ್ಲ ಕಡೆ ಸಂಚಾರ ಮಾಡುವಂತಹ ಕುದುರೆಗಳನ್ನು. ಕಾಷ್ಠಾಸು, ದಿಕ್ಕುಗಳಲ್ಲಿ, ಸರಿಯಾದ ದಿಕ್ಕುಗಳಲ್ಲಿ ನೀನು ಸಂಚಾರ ಮಾಡ್ತೀವಿ. ಕುದುರೆಗಳನ್ನು ಅವಷ್ಟಕ್ಕೆ ಅವನ್ನೇ ಬಿಟ್ಟುಬಿಟ್ರೆ ಅವು ಎಲ್ಲಿ ಬೇಕಲ್ಲಿ ಸಂಚಾರ ಮಾಡಿಬಿಡ್ತವೆ. ಅದಕ್ಕಾಗಿ ನೀನು ಅವುಗಳನ್ನು ಹದ್ದುಬಸ್ತಿನಲ್ಲಿಟ್ಟು ಸರಿಯಾದಂಥ ದಾರಿಯಲ್ಲಿ ಸಂಚರಿಸುವಂತೆ ಮಾಡ್ತಿ. ಅಂತಹ ತವ, ನಿನ್ನ ಮಹಃ ಅಂದರೆ ಉತ್ಸವ, ಅದು ಸ್ತವಾನಃ ಸ್ತವನೀಯವಾಗಿದೆ. ನಿನ್ನ ಆ ಉತ್ಸಾಹ ಪ್ರಶಂಸನೀಯವಾಗಿದೆ, ನಮ್ಮ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಅರ್ಥ. ಹೇ ಚಿತ್ರ ಅಂದರೆ ಚಾಯನೀಯ, ಎಲ್ಲರಿಂದಲೂ ಸ್ವೀಕರಿಸಲ್ಪಡುವವನು. ಈ ಅರ್ಥವನ್ನು ಕೂಡ ಆಚಾರ್ಯರೆಲ್ಲರೂ ಹೇಳಿರಬೇಕು. ಆದರೆ ನಾನು ನನ್ನ ಅನ್ವಯ ಅರ್ಥದಲ್ಲಿ ಬೇರೆ ಅರ್ಥವನ್ನು ಹೇಳುವ ಪ್ರಯತ್ನ ಮಾಡಿದ್ದೇನೆ. ಚಯನೀಯ ಅಥವಾ ಚಾಯನೀಯ, ಎಲ್ಲರಿಂದಲೂ ಸ್ವೀಕರಿಸಲ್ಪಡುವವನು.
ಚಿಂಚಯನೆ ಅಂತ. ಅದ್ರಿವಹ ಆದರಣೀಯನಾದಂಥ ವಾಯುವಿನಿಗೆ ಪ್ರೇರಕನೇ, ಮುಖ್ಯ ಪ್ರಾಣನಿಗೆ ಆಧಾರನಾದವನೇ, ತ್ವಂ ನೀನು ಮಹಃ ಮಹಾತ್ಮನಾಗಿದ್ದಿ, ನಹ ಅಸ್ಮಾಭಿ ಸ್ತವಾನಃ ಸ್ತುತಿಸಲ್ಪಡುವಂಥವನು ಕೂಡ ಆಗಿದ್ದಿ ಅಂತಿಷ್ಟು ಅದರ ಒಟ್ಟರ್ಥ. ಧೃಷ್ಣುಯ ಧೈರ್ಯೇಣ ಸಹಿತಂ ತ್ವಾಂ ಆಮನಂತೆ, ಧೈರ್ಯಶಾಲಿಯಾದಂಥ ನಿನ್ನನ್ನ ಆಮನಂತೆ ಎಲ್ಲರೂ ಕೂಡ ಸ್ತುತಿಸ್ತಾರೆ, ನಮಸ್ಕರಿಸ್ತಾರೆ ಅಂತ ಅದಷ್ಟು ಭಗವಂತಾಚಾರ್ಯ ರಘುನಾಥ ಸ್ವಾಮಿಗಳು ಹೇಳುವಂಥ ಅರ್ಥ. ಆಮನಂತಿ ಅನ್ನೋದನ್ನ ಪ್ರಾಯ ಅವರು ಅಧ್ಯಾಹರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮಹಾದ್ರಿಧೃತ್ ಅಥವಾ ಮಹಾದ್ರಿಧೃಕ್ ಎಂಬ ನಾಮಕ್ಕೂ ಮತ್ತೆ ಅದ್ರಿವ ಅನ್ನೋ ಶಬ್ದಕ್ಕೂ ಸಂಬಂಧ ಇದೆ. ಅದ್ರಿವ ಅಂದ್ರೆ ಮುಖ್ಯ ಪ್ರಾಣನಿಗೆ ಪ್ರೇರಕ, ಮುಖ್ಯ ಪ್ರಾಣನನ್ನ ಹಿಡಿದಿಟ್ಟವನು. ಮತ್ತೆ ಮಹಾದ್ರಿಧೃಕ್ ಅನ್ನುವಲ್ಲೂ ಕೂಡ ಅದ್ರಿ ಅನ್ನೋ ಶಬ್ದ ಇದ್ದೇ ಇದೆ. ಆ ಅದ್ರಿಯ ಶಬ್ದವಾಚ್ಯನಾದ ಮುಖ್ಯ ಪ್ರಾಣನನ್ನ ಈತ ನಿಯಂತ್ರಿಸ್ತಾನೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಹೀಗೆ ಈ ವಿಷ್ಣು ಸಹಸ್ರನಾಮದ ಈ ನಾಮಕ್ಕೂ ಇಲ್ಲಿ ಬಂದಿರುವಂತಹ ಬೃಹತಿ ಮಂತ್ರಕ್ಕೂ ಸಂಬಂಧವನ್ನ ರಘುನಾಥ ಸ್ವಾಮಿಗಳು ತೋರಿಸಿದ್ದಾರೆ. ನಾನೇನು ಅರ್ಥ ಮಾಡ್ಕೊಂಡಿದ್ದೇನೆ, ಇಲ್ಲಿ ಬಹುತೇಕ ರಘುನಾಥ ಸ್ವಾಮಿಗಳು ಏನು ಅರ್ಥ ಮಾಡಿದ್ದಾರೆ ಅದನ್ನೇ ಅನುಸರಿಸಿದ್ದೇನೆ. ಒಂದೆರಡು ಕಡೆ ಮಾತ್ರ ಒಂದೆರಡು ಸಣ್ಣ ಬದಲಾವಣೆಗಳನ್ನ, ಅದರ ಮಹತ್ವದ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೇನೆ. ಹೇ ಇಂದ್ರ, ಭಗವಂತನೇ, ಕಾಷ್ಠಾಸು ಸರ್ವದಿಕ್ಷು ಅರ್ವತಃ ಸಂಚಾರ ಮಾಡುವಂತಹ, ಅರ್ವತಃ ಅಂತ ಮತ್ತೆ ಇನ್ನೊಂದು ಬಾರಿ ಅದನ್ನ ಅಧ್ಯಾರ್ಥ ಮಾಡ್ಕೊಂಡಿದ್ದೇನೆ. ಅರ್ವತಃ ಅಂದ್ರೆ ಕುದುರೆಗಳನ್ನು ಅಂತ ಅರ್ಥ. ಹಿಂದೆ ಆ ಥರ ಭಗವಂತಾಚಾರ್ಯ ಅರ್ಥ ಮಾಡಿದ್ದಾರೆ. ವಾಜಿ ವಾಹಾರ್ವ ಗಂಧರ್ವ ಹಯ ಸೈಂಧವ ಸಪ್ತಯ ಅಂತ ಅರ್ವ ಅನ್ನೋ ಶಬ್ದಕ್ಕೆ ಕುದುರೆ ಅನ್ನೋ ಅರ್ಥವೂ ಕೂಡ ಕೋಶದಲ್ಲಿ ಪ್ರಸಿದ್ಧನೇ ಇದೆ. ನಮ್ಮ ಇಂದ್ರಿಯಗಳೆಂಬ ಕುದುರೆಗಳು ಎಲ್ಲೆಂದರಲ್ಲಿ ಸಂಚಾರ ಮಾಡ್ತಾ ಇರ್ತವೆ. ಸ್ವಾಭಾವಿಕವಾಗಿ ಅವುಗಳನ್ನ ಹಾಗೆ ಬಿಟ್ಬಿಟ್ರೆ ಅವುಗಳನ್ನ ಕಾಷ್ಠಾಸು ಉಚಿತ ದೇಶಗಳಲ್ಲಿ ಎಲ್ಲಿ ಹೋಗ್ಬೇಕೋ ಅಲ್ಲಿಯೇ, ಅರ್ವತಃ ಸಂಚಾರಯಿತು ನೀನು ಅವುಗಳನ್ನು ಸಂಚಾರ ಮಾಡಿಸ್ತಿ, ಅವುಗಳನ್ನು ಹದ್ದುಬಸ್ತಿನಲ್ಲಿಟ್ಟು. ತ್ವಾಂ ಇದು ದ್ವಿತೀಯ ವಿಭಕ್ತಿ, ಅದಕ್ಕೆ ತವ ಅಂತ ಅರ್ಥ. ಪ್ರಥಮ ವಿಭಕ್ತಿಯ ಅರ್ಥ ಮತ್ತು ಮುಂದಿನ ಎಲ್ಲ ವಿಭಕ್ತಿಗಳ ಅರ್ಥವೂ ಇದೆ. ದ್ವಿತೀಯ ವಿಭಕ್ತಿಯೇ ಮತ್ತೆ ಅದರ ಮುಂದಿನ ಎಲ್ಲ ವಿಭಕ್ತಿಗಳ ಅರ್ಥವೂ ಕೂಡ ಇದೆ. ಆದ್ರಿಂದ ಇಲ್ಲಿ ದ್ವಿತೀಯ ವಿಭಕ್ತಿಗೆ ತವ ನಿನ್ನ ಅಂತ ಷಷ್ಠಿ ವಿಭಕ್ತಿಯ ಅರ್ಥವನ್ನ ಮಾಡ್ಕೊಳ್ಳೋಣ. ಅಂತಹ ನಿನ್ನ ಈ ಉತ್ಸಾಹ, ಮಹಃ ಅಂದ್ರೆ ಉತ್ಸಾಹ, ಉತ್ಸಾಹ ಅದು ಸ್ತವನೀಯವಾಗಿದೆ. ರಘುನಾಥ ಸ್ವಾಮಿ ಹೇಳಿದ ಅರ್ಥವನ್ನು ಇಟ್ಕೊಂಡಿದ್ದೇನೆ. ಆದ್ರೆ ಇಂದ್ರಿಯಗಳು ಇಲ್ಲಿ ಕುದುರೆಗಳು ಅಂದ್ರೆ ಕೇವಲ ಕುದುರೆಗಳಲ್ಲ, ಇಂದ್ರಿಯಗಳೆಂಬ ಕುದುರೆಗಳು ಅಂತ ಅನ್ನೋದನ್ನ ಮಾತ್ರ ನಾನು ಸ್ವಲ್ಪ ಬದಲಾಯಿಸಿಕೊಂಡಿದ್ದೇನೆ. ಹೇ ಚಿತ್ರ ಅಂದ್ರೆ ಚೇತನತಮ, ಇದು ಋಗ್ಭಾಷ್ಯದಲ್ಲಿ ಬಂದಿರುವ ಅರ್ಥ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ, ಎಲ್ಲಾ ಚೇತನರಲ್ಲೂ ಪರಮಚೇತನೆಯೇ ಭಗವಂತ. ಆದ್ರಿಂದ ಅವನೇ ಚೇತನತಮ, ಆದ್ರಿಂದ ಅವನೇ ಚಿತ್ರ. ಮತ್ತು ವಜ್ರಹಸ್ತ, ಇದು ಜ್ಞಾನಾನಂದಾತ್ಮಕವಾದ ದೇಹವುಳ್ಳವನು, ಜ್ಞಾನಾನಂದಾತ್ಮಕವಾದ ಹಸ್ತವುಳ್ಳವನು ಅನ್ನೋ ಅರ್ಥ ಸರಿ, ಅದಲ್ಲ ಅಂತಲ್ಲ. ಅದಲ್ಲದೆ ಈ ಜ್ಞಾನವನ್ನು ಆನಂದವನ್ನು ಕೊಡುವಂಥ ಕೈ ಉಳ್ಳವನು. ನಮಗೆ ಮುಕ್ತಿಯಲ್ಲಿ ಆತ ಮೊದಲು ಜ್ಞಾನವನ್ನು ಕೊಟ್ಟು ಆಮೇಲೆ ಮುಕ್ತಿಯಲ್ಲಿ ಆನಂದವನ್ನು ಕೂಡ ಕೊಡ್ತಾನೆ. ಹೀಗೆ ಜ್ಞಾನ ಮತ್ತು ಆನಂದಗಳನ್ನ ತನ್ನ ಕೈಯಲ್ಲಿ ಧರಿಸಿರುವವನು ನಮಗೆ ಕೊಡುವುದಕ್ಕಾಗಿ ಜ್ಞಾನ ಮುದ್ರೆ, ಆನಂದ ಮುದ್ರೆ ಇತ್ಯಾದಿಗಳನ್ನ ಧರಿಸಿರುವವನು ಅಂತ ಅದರ ಅರ್ಥ. ಜ್ಞಾನ ಮುದ್ರೆಯನ್ನು ಧರಿಸಿರುವುದು ನಮಗೆ ಗೊತ್ತಿದೆ. ಒಂದು ಬಲಗೈಯಲ್ಲಿ ಹೆಬ್ಬೆರಳನ್ನು ಮತ್ತು ತೋರ್ಬೆರಳನ್ನು ಎರಡನ್ನೂ ಕೂಡ ಜೋಡಿಸಿ, ಉಂಗುರದ ರೀತಿಯಲ್ಲಿ ಜೋಡಿಸಿ, ಉಳಿದ 3 ಬೆರಳುಗಳನ್ನು ಎತ್ತಿ ಹಿಡಿದ್ರೆ ಅದು ಜ್ಞಾನ ಮುದ್ರೆ ಆಗ್ತದೆ, ನಮಗೆಲ್ಲ ಗೊತ್ತಿದೆ. ಆದರೆ ಆನಂದ ಮುದ್ರೆ ಅಂದ್ರೆ ಯಾವುದು? ಅದು ನಮಗೆಲ್ಲಿ ಬೇರೆ ಕಡೆ ಕಂಡು ಬರೋದಿಲ್ಲ. ಆದರೆ ನಾನು ಅಂದ್ಕೊಳ್ತೇನೆ, ಆ ಇಡೀ ಭಗವಂತನ ಒಂದು ನಿಲುವು ಇದೆಯಲ್ಲ, ಆತ ನಿಲ್ಲಲಿ ಅಥವಾ ಕೂತ್ಕೊಳ್ಳಿ, ಅದೇನೇ ಇರಲಿ, ಅದೆಲ್ಲವೂ ಕೂಡ ಜ್ಞಾನ, ಅದು ಆನಂದದ ಮುದ್ರೆಯೇ ಅದು. ಹಾಗೆ ನೋಡಿದರೆ ಜ್ಞಾನ ಮತ್ತು ಆನಂದಗಳ ಎರಡರದ್ದು ಮುದ್ರೆಯೇ ಅದು. ಆದರೂ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಉದ್ಧರಿಸಿರುವಂತಹ ಒಂದು ಮಾತು,
ನನಗೆ ನೆನಪಿಗೆ ಬರ್ತದೆ. ಆನಂದ ಸ್ಮಶ್ರು ಆನಂದಕೇಶ ಆಪಾದನಖಾತ್ ಸರ್ವಯೇವ ಆನಂದ ಏನಮೇವಂ ಆನಂದಂ ವೇದ ಆನಂದ ಏವ ಸಭವತಿ ಅಂತ. ಆನಂದ ಸ್ಮಶ್ರು ಅವನ ಗಡ್ಡ ಮೀಸೆ ಮೊದಲಾದದ್ದು ಆನಂದಮಯ. ಆನಂದಕೇಶ ಅವನ ಕೂದಲು ಆನಂದ ಸ್ವರೂಪವಾದದ್ದು. ಆಪಾದನಖಾತ್ ಸರ್ವಯೇವ ಆನಂದ, ಪಾದದ ಉಗುರಿನಿಂದ ಹಿಡಿದು ತಲೆಯವರೆಗೆ ಪ್ರತಿಯೊಂದು ಕೂಡ ಆನಂದಮಯವೇ ಅವನು. ಹೀಗೆ ಆನಂದಮಯ ಅಂತ ಅವನನ್ನು ಯಾರು ಧ್ಯಾನಿಸ್ತಾರೆ ಅವರು ಕೂಡ ಮುಕ್ತಿಯಲ್ಲಿ ಆನಂದವನ್ನೇ ಪಡೀತಾರೆ. ಹಾಗಾಗಿ ಜ್ಞಾನ ಮುದ್ರೆ ಅಂದ್ರೆ ಭಗವಂತಂದು ಏನಿದೆಯಲ್ಲ ಅದು ಕೈಯಲ್ಲಿ ಹಿಡಿದಿರೋ ಮುದ್ರೆ ಅಂತ ಅರ್ಥ ಆಗ್ಬೇಕಾಗಿಲ್ಲ. ಜ್ಞಾನ ಮುದ್ರೆ ಕೈಯಲ್ಲಿ ಹಿಡಿದಿರೋ ಮುದ್ರೆ, ಅದಕ್ಕೆ ಒಂದು ಅರ್ಥ ಇದೆ. ನಾವು ಅನೇಕ ಮೂರ್ತಿಗಳಲ್ಲಿ ಅದನ್ನು ನೋಡಿರ್ತೇವೆ. ಆನಂದ ಮುದ್ರೆ ಅಂದ್ರೆ ಇಡೀ ಆತನ ಭಂಗಿಯೇ, ಆತನ ನಿಲುವು, ಸ್ಟೇಟ್ಯೂರ್, ಸ್ಟೇಚರ್ ಅಂತ ಏನೋ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ನಿಲುವು, ವ್ಯಕ್ತಿ ಅಥವಾ ಒಂದು ಪ್ರಾಣಿಯ ಎತ್ತರ, ನಿಂತ್ಕೊಂಡಿರುವಾಗ ಅಂತ ಹೀಗೊಂದು ಅರ್ಥ ಬರೀತಾರೆ ಅವರು. ನೆನಪಿಗೆ ಬಂತು ಅಂತ ಹೇಳಿದೆ. ಒಟ್ಟಾರೆ ಆ ಭಗವಂತನ ನಿಲುವೇ, ನಿಂತ್ಕೊಂಡಾಗ ಮಾತ್ರ ಅಲ್ಲ, ಕೂತ್ಕೊಂಡಿದ್ರು ಅಥವಾ ಮಲಗಿದ್ರು ಆತನ ಇಡೀ ದೇಹವೇ ಮಲಗಿರುವ ಭಂಗಿಯಲ್ಲಿರಲಿ, ನಿಂತ ಭಂಗಿಯಲ್ಲಿರಲಿ, ಕೂತ ಭಂಗಿಯಲ್ಲಿರಲಿ, 4 ಹಸ್ತಗಳಿದ್ದಿರಲಿ, 2 ಹಸ್ತಗಳಿದ್ದಿರಲಿ, ಅವೆಲ್ಲವೂ ಕೂಡ ಆನಂದದ ಭಂಗಿಯೇ ಅದು. ಅದಕ್ಕಾಗಿ ಆತನನ್ನ ವಜ್ರಹಸ್ತ ಅಂತ ನಾವು ಹೇಳೋಣ. ಜ್ಞಾನಾನಂದಗಳನ್ನು ಭಕ್ತರಿಗೆ ಕೊಡ್ಲಿಕ್ಕಾಗಿ ಹಸ್ತದಲ್ಲಿ ಅಥವಾ ಇಡೀ ದೇಹದಲ್ಲಿ ಧರಿಸಿರುವವನು ಅಂತ ಅದರ. ಅದ್ರಿವಹ ಪ್ರಾಣನಿಗೆ ಪ್ರೇರಕನಾದಂತಹ, ಸಹ ಅಂದರೆ ಶಾಸ್ತ್ರ ಪ್ರಸಿದ್ಧನಾದಂತಹ, ತ್ವಂ ನೀನು, ಮಹಃ ಮಹಾತ್ಮನು, ಧೃಷ್ಣುಯ ನಿನ್ನ ಧೈರ್ಯದಿಂದ, ಸ್ತವಾನಃ ಸ್ತುತಿಸಲ್ಪಡುವವನು ಕೂಡ ಆಗಿದ್ದೆ. ಇದು ರಘುನಾಥ ಸ್ವಾಮಿ ಹೇಳಿದ ಅರ್ಥ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಚತ್ವಾರ ಪುರುಷ ಇತಿ ಬಾಧ್ವಃ ಅನ್ನುವ ಭಾಗದಲ್ಲಿ ಅದರ ಮುಂದೆ ಚಿತ್ರಂ ದೇವಾನ ಮುದಗಾದನೀಕಂ ಅಂತ ಮಂತ್ರವೊಂದನ್ನ ಉಪನಿಷತ್ತೇ ವಿವರಿಸ್ತದೆ. ಆ ಮಂತ್ರದ ಅರ್ಥವನ್ನು ವಿವರಣೆ ಮಾಡುವ ಪ್ರಸಂಗದಲ್ಲಿ ಚಿತ್ರ ಅಂದ್ರೆ ಚೇತನತಮ ಅಂತ ಆಚಾರ ಅರ್ಥ ಹೇಳಿದ್ದಾರೆ. ಅದ್ರಿ ಆದರಣೀಯತ್ವ ವಾಯು, ಅದ್ರಿ ಅಂದ್ರೆ ಆದರಣೀಯ ಅನ್ನೋ ಅರ್ಥವನ್ನ, ಆದರಣೀಯನಾದಂತಹ ವಾಯು ಅನ್ನೋ ಅರ್ಥವನ್ನ ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ. ಆದ್ರಿಂದ ಮಹಾತ್ಮನಾದ, ಆದರಣೀಯನಾದ, ಎಲ್ಲ ದೇವತೆಗಳಿಗಿಂತಲೂ ಹೆಚ್ಚು ಆದರಕ್ಕೆ ಪಾತ್ರನಾದಂತಹ, ನಮ್ಮೆಲ್ಲರ ಆದರಕ್ಕೆ ಪಾತ್ರನಾದಂತಹ ಮುಖ್ಯ ಪ್ರಾಣನನ್ನ ಧರಿಸ್ತಾರೆ. ಆದ್ರಿಂದ ಭಗವಂತ ಮಹಾದ್ರಿ ಧೃಕ್ ಅಥವಾ ಧೃತ್, ಆ ಮುಖ್ಯ ಪ್ರಾಣನನ್ನು ಇವನೇ ಧರಿಸಿದ್ದಾನೆ. ಆ ಮುಖ್ಯ ಪ್ರಾಣನ ಸೃಷ್ಟಿಯಾದಿ ಅಷ್ಟಗಳಿಗೆ, ಅವನ ಸೃಷ್ಟಿ, ಆತನ ಪಾಲನೆ, ನಾಶ, ಆತನಿಗೆ ಮುಕ್ತಿ ಬರುವುದು, ಇದೆಲ್ಲವನ್ನೂ ಕೂಡ ಅವನೇ ಮಾಡ್ತಾರೆ. ಆದ್ರಿಂದ ಭಗವಂತ ಮಹಾದ್ರಿ ಧೃಕ್ ಅಥವಾ ಮಹಾದ್ರಿ ಧೃತ್. ಇದೇ ಅರ್ಥವನ್ನೇ ಬೃಹತಿ ಮಂತ್ರ ಅದ್ರಿವಹ ಎಂಬ ಶಬ್ದದಿಂದ ಹೇಳಿದೆ. ಅದ್ರಿ ಎಂಬ ಶಬ್ದ ಅಂತೂ ಬೃಹತಿ ಮಂತ್ರದಲ್ಲೂ ವಿಷ್ಣು ಸಹಸ್ರನಾಮದಲ್ಲೂ ಇದೆ. ವ ಅನ್ನುವುದು ಏನು ಋಗ್ವೇದದಲ್ಲಿದೆ. ಆ ವ ಅನ್ನುವುದು ಧೃಕ್ ಅನ್ನುವುದರ ಅರ್ಥವನ್ನ ವಿವರಿಸ್ತದೆ. ಇಲ್ಲಿ ಇಂದ್ರಿಯಗಳೆಂಬ ಕುದುರೆಗಳು ಯುಕ್ತವಾದ ಸ್ಥಳದಲ್ಲಿ ಹೋಗುವಂತೆ ಮಾಡ್ತಾನೆ ಅಂತ ಬಂದಿದೆ. ಲಕ್ಷ್ಮೀದೇವಿ ಅವಳು ಕೂಡ ಇಂದ್ರಿಯದ ಅಭಿಮಾನಿನಿ. ಅವಳೇನು ಅನುಚಿತವಾದ ಸ್ಥಳದಲ್ಲಿ ಏನು ಹೋಗೋದಿಲ್ಲ. ಆದರೂ ಅವಳನ್ನು ಸರಿಯಾದ ಸ್ಥಳದಲ್ಲಿ ಮುನ್ನಡೆಸುವವನು ಈ ಭಗವಂತನೇ. ಸಕಲ ಮಾನಸಗಳ ದೇವತೆ ಅವಳು. ಮತ್ತೆ ಮುಖ್ಯ ಪ್ರಾಣನಂತೂ ಚತುರ್ಮುಖ ಮುಖ್ಯ ಪ್ರಾಣರು ಕೂಡ ದೇಹೇಂದ್ರಿಯ ಪ್ರಾಣ ಮನೋಭಿಮಾನಿ ಅಂತ, ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು ಇತ್ಯಾದಿಗಳಿಗೆ ಅವನೇ ಪ್ರೇರಕನಾಗಿದ್ದಾನೆ. ಹೀಗೆ ಲಕ್ಷ್ಮೀದೇವಿ, ಚತುರ್ಮುಖ ಮುಖ್ಯ ಪ್ರಾಣರು, ಮತ್ತೆ ಈ ಮುಂದೆ ಬರುವಂಥ ಗರುಡ, ಶೇಷ, ರುದ್ರ, ಹೀಗೆಲ್ಲರೂ ಕೂಡ ನಮ್ಮ ಇಂದ್ರಿಯಗಳ, ನಮ್ಮ ಶರೀರದ, ಇದರ ದೇವತೆಗಳೇ ಅವರು. ನಮ್ಮ ಒಟ್ಟಾರೆ ವ್ಯಕ್ತಿತ್ವದ ದೇವತೆಗಳೇ, ವ್ಯಕ್ತಿತ್ವವನ್ನು ನಿಯಂತ್ರಿಸುವಂಥ ದೇವತೆಗಳೇ. ಆದ್ರಿಂದ ಅವರೆಲ್ಲರನ್ನು ಕೂಡ ಇವನೇ ನಿಯಮಿಸ್ತಾ ಇದ್ದಾನೆ ಅನ್ನೋ ಅರ್ಥವನ್ನ ಈ ಅಶ್ವ ಎಂಬ ಶಬ್ದದಿಂದ ಇಲ್ಲೇನು ಬಂದಿದೆಯಲ್ಲ, ಕಾಷ್ಠಾಸು ಅರ್ವತಃ ಅಂತ, ಎಲ್ಲ ಕಡೆ ಇರುವಂಥ ಈ ದೇವತೆಗಳೇನಿದ್ದಾರೆ
ಅವರೆಲ್ಲರೂ ಬೇಕಾಬಿಟ್ಟಿಯಾಗಿ ಎಲ್ಲೆಂದ್ರಲ್ಲಿ ಹೋಗಿಬಿಡ್ತಾರೆ, ಹೋಗ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಆದರೆ ಪರಮಾತ್ಮ ಇಲ್ಲದೆ ಹೋದರೆ, ಪರಮಾತ್ಮನ ಪ್ರೇರಣೆ ಇಲ್ಲದೆ ಹೋದರೆ ಅವರ ಗತಿಯೆಲ್ಲವೂ ಅಸ್ತವ್ಯಸ್ತ ಆಗ್ತದೆ, ಹೀಗೆ ಅರ್ಥ ಅದಕ್ಕೆ. ಆದ್ದರಿಂದ ಯಾವನ ಆಶೀರ್ವಾದ ಅನುಗ್ರಹಗಳಿಲ್ಲದೆ ಈ ದೇವತೆಗಳ ಗತಿಯೆಲ್ಲವೂ ಅಸ್ತವ್ಯಸ್ತ ಆಗ್ತದೋ ಅಂತಹ ದೇವತೆಗಳೆಂಬ ಕುದುರೆಗಳನ್ನು ಆತ ಉಚಿತವಾದಂತಹ ಈ ಪ್ರದೇಶಗಳಲ್ಲಿ ಸಂಚಾರ ಮಾಡುವಂತೆ ಮಾಡ್ತಾನೆ. ದೇಹಮಾನಿ ವೈಶ್ರವಣಃ ಮರುತಃ ಪ್ರಾಣಮಾನಿನಃ ಇಂದ್ರಾದ್ಯ ಇಂದ್ರಿಯಾತ್ಮಾನಃ ರುದ್ರೋಂತಃಕರಣಾತ್ಮಕ ಅಂತ ಭಾಗವತ ತಾತ್ಪರ್ಯ. ನಮ್ಮ ದೇಹದ ಅಭಿಮಾನಿ ಕುಬೇರ, ಮರುತಃ 49 ಜನ ಮರುತುಗಳು ಪ್ರಾಣಕ್ಕೆ ಅಭಿಮಾನಿಗಳು, ಇಂದ್ರ ಮೊದಲಾದವರು ಇಂದ್ರಿಯಗಳ ದೇವತೆಗಳು, ರುದ್ರ ಗರುಡಶೇಷ ರುದ್ರೆಲ್ಲರೂ ನಮ್ಮ ಮನಸ್ಸಿನ ದೇವತೆಗಳು. ಹೀಗೆ ಅವರೆಲ್ಲರನ್ನು ಕೂಡ ಆತ ನಿಯಂತ್ರಿಸ್ತಾನೆ. ಇಲ್ಲಿ ದೇವತೆಗಳನ್ನು, ಇಂದ್ರಿಯಾಭಿಮಾನಿ ದೇವತೆಗಳನ್ನು ಅಶ್ವಗಳು ಅಂತ ಹೇಳಿರುವುದು ಕೇವಲ ಒಂದು ಉಪಮೆ ಹೋಲಿಕೆ ಮಾತ್ರ ಅಲ್ಲ. ಇಂದ್ರಿಯಾಣಿ ಹಯಾನಾಹುಹು ಅಂತ ಕಾಠಕೋಪನಿಷತ್ತು ಎಲ್ಲ ಇಂದ್ರಿಯಗಳನ್ನು ಕೂಡ ಕುದುರೆಗಳು ಅಂತ ಹೇಳಿದೆ. ಹಾಗಾದರೆ ನಮ್ಮ ಬಾಹ್ಯೇಂದ್ರಿಯಗಳು ಕುದುರೆಗಳಂತೆ ಹುಚ್ಚು ಹುಚ್ಚು ಆಗಿ ವರ್ತಿಸ್ತವೆ. ಆದ್ದರಿಂದ ಈ ಹುಚ್ಚು ಕುದುರೆಗಳು ಅಂದರೆ ಇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಡುವವನು ಈ ಭಗವಂತ. ಅಷ್ಟೇ ಅಲ್ಲ, ಅಥ ದೇಹರಥಃ ತಸ್ಯ ವಾಗ್ಬುದ್ಧಿ ಶ್ರೋತ್ರೇ ಪಕ್ಷಸಿ ಚಕ್ಷುಷಿ ಯುಕ್ತೆ ಮನಸ್ಸಂಗ್ರಹೀತ ಅಂತ ಹೀಗೆ ಐತರೇಯ ಉಪನಿಷತ್ತು ಈ ನಮ್ಮ ದೇಹ ಎಂಬುದನ್ನು ಒಂದು ರಥ ಅಂತ ಹೇಳಿದೆ. ಶ್ರೋತ್ರೇ ಪಕ್ಷಸಿ, ಶ್ರೋತ್ರೇಂದ್ರಿಯದ ಅಭಿಮಾನಿಗಳಾದಂತಹ ಚಂದ್ರ ಮತ್ತು ರೋಹಿಣಿಯರು ಆ ರಥದ 2 ಕುದುರೆಗಳು. ಚಕ್ಷುರೇಂದ್ರಿಯದ ಅಭಿಮಾನಿಗಳಾದಂತಹ ಸೂರ್ಯ ಮತ್ತು ಅವನ ಪತ್ನಿಯಾದ ರೋಹಿಣಿಯು ಕೂಡ ಕುದುರೆಗಳು ಅಂತ ಹೀಗೆ ಆ ಉಪನಿಷತ್ತು ಅದನ್ನು ವರ್ಣನೆ ಮಾಡಿದೆ. ಮತ್ತೆ ಗರುಡ ಪುರಾಣದ ಮಾತು ಒಂದು ಐತರೇಯ ಉಪನಿಷತ್ತಿನಲ್ಲಿ ಮತ್ತೊಂದು ಕಡೆ ಉದ್ಧೃತ ಆಗಿದೆ. ನಾರಾಯಣಾದಿ ರೂಪೇಣ ಪಂಚದೇಶ ಹರಿಸ್ಥಿತ ತನ್ನಾಮಭಿಶ್ಚ ಸ್ತ್ರೀರೂಪೈ ಸಮೇತಿ ಸ್ವೈಸ್ಸ ಕೇಶವ ತತ್ಸಂದನಂ ವಹಂತೇತೆ ದೇವಾ ಭಾರ್ಯಾ ಸಮನ್ವಿತಾ ಅಂತ ಉಪನಿಷತ್ತಿನ ಭಾಷ್ಯದ ಗರುಡ ಪುರಾಣದ ಒಂದು ಮಾತು ಹೀಗೆ ಹೇಳ್ತದೆ. ಭಗವಂತ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ 5 ರೂಪದಿಂದಿದ್ದಾನೆ. ಅದೇ ಹೆಸರಿನ ಸ್ತ್ರೀರೂಪಗಳು ಕೂಡ ಆ ಭಗವಂತನಿಗಿವೆ. ನಾರಾಯಣಿ, ಪ್ರಾಯ ನಾರಾಯಣಿ, ಪ್ರದ್ಯುಮ್ನ, ಅನಿರುದ್ಧ ಹೀಗೆಲ್ಲ ಇದ್ದಿರಬೇಕವು. ಈ ದೇವತೆಗಳು ಪತ್ನಿ ಸಮೇತರಾಗಿ ಆ ಭಗವಂತನ ರಥವನ್ನ ಹೊರತಾರೆ. ಸೂರ್ಯನು ಮತ್ತು ಸೂರ್ಯನ ಪತ್ನಿಯರು ಈ ಜೀವ ದೇಹವೆಂಬ ವಿಷ್ಣುವಿನ ರಥವನ್ನ ಹೊರತಾರೆ. ಅದು ಹೇಗೆಂದ್ರೆ 2 ಕಣ್ಣಿನ ಅಲ್ಲಿ ಇತ್ತು ಅಂತ. ಸೂರ್ಯ ಸೂರ್ಯಭಾರ್ಯಾಚ ಚಕ್ಷುರ್ದ್ವಯ ಸಮಾಶ್ರಿತವು ವಹತಃ ಅಶ್ವಾತ್ಮಕವು. ಇವರು ಅಶ್ವದ ರೂಪದಿಂದ ಹೀಗಿದ್ದಾರೆ. ದೇಹಂ ನಾರಾಯಣ ರಥಾತ್ಮಕಂ. ಸೋಮಶ್ಚ ರೋಹಿಣಿ ಚೈವ. ಅವರು ಚಂದ್ರ ಮತ್ತು ರೋಹಿಣಿ ಇವರಿಬ್ಬರು ಕೂಡ ಬಲ ಮತ್ತು ಎಡೆ ಕಿವಿಗಳಲ್ಲಿದ್ದು ಅಶ್ವದ ರೂಪದಿಂದ ಆ ಭಗವಂತನ ರಥವನ್ನ ಹೊರತಾರೆ ಅಂತ ವರ್ಣನೆ ಇದೆ. ನಮ್ಮ ಈ ದೇಹದಲ್ಲಿ ಉದ್ಧಾರಣಾರ್ಥಂ ಏತೇಷಾಂ ಉಮಾವಾತಿ ಸಮಾಸ್ಥಿತ. ಇವರೆಲ್ಲರನ್ನೂ ಕೂಡ ನಿಯಂತ್ರಿಸಲಿಕ್ಕಾಗಿ ಉಮಾದೇವಿ ಇದ್ದಾಳೆ. ಅವಳು ಸರ್ಪದ ರೂಪದಿಂದ ಹಗ್ಗವಾಗಿದ್ದಾಳೆ, ಕಡಿವಾಣದ ರೂಪದಲ್ಲಿದ್ದಾಳೆ. ಮನೋನಿಯಾಮಕನಾದಂಥ ಮಹಾಬಲಶಾಲಿಯಾದಂಥ ಶಿವ ಇಲ್ಲಿ ಸಾರಥಿಯಾಗಿದ್ದಾನೆ ಅಂತ ಅದನ್ನ ವರ್ಣಿಸಿದ್ದಾರೆ. ಹೀಗೆ ಶಿವ ಇಲ್ಲಿ ಮನೋನಿಯಾಮಕ, ಆ ಮನಸ್ಸು ಒಂದು ಇಂದ್ರಿಯ. ಅವನ ಹತೋಟಿಯಲ್ಲಿರುವಂಥವರು, ಆ ಸಾರಥಿಯ ಹತೋಟಿಯಲ್ಲಿರುವಂಥವರು ಈ ಉಳಿದ ದೇವತೆಗಳು. ಅವರು ಎಲ್ಲ ಕುದುರೆ ರೂಪದಲ್ಲಿದ್ದಾರೆ. ಮತ್ತಿಲ್ಲಿ ಸ್ವಾರಸ್ಯದ ಸಂಗತಿ ಅಂದರೆ ತಾವೇವಚ ಅಶ್ವಿನಾಮಾನವು ಹಯಾಸ್ಯವು ಜಗದೀಶ್ವರೋ.
ಈ ರಥವನ್ನ ವಿಷ್ಣು ಮತ್ತು ವಾಯು ಇಬ್ಬರು ಏರಿದ್ದಾರಂತೆ ನಮ್ಮ ಈ ಜೀವನ ದೇಹವೆಂಬ ರಥವನ್ನ. ಅವರು ಕೂಡ ಕುದುರೆಗಳ ರೂಪದಲ್ಲೇ ಇದ್ದಾರೆ. ಕೇವಲ ಭಗವಂತ ಮಾತ್ರ ಹಯಗ್ರೀವ ಅಲ್ಲ, ವಾಯುವು ಹಯಗ್ರೀವನಾಗಿದ್ದಾನೆ. ದೇವತೆಗಳು ಕೂಡ ಹಯದ ರೂಪದಲ್ಲಿದ್ದಾರೆ. ಭಗವಂತ ಹಯದ ರೂಪದಲ್ಲಿದ್ದಾಗ ಪ್ರಾಯ ಲಕ್ಷ್ಮೀದೇವಿಯು ಕೂಡ ಒಂದು ಹೆಣ್ಣು ಕುದುರೆಯ ಮುಖವುಳ್ಳವಳಾಗಿ ಇದ್ದಿರಬೇಕು ಅಂತ ಕಾಣಿಸ್ತದೆ. ಇದು ನಮ್ಮ ದೇಹದಲ್ಲಿ ಇಷ್ಟು ಮಾತ್ರ ಅಲ್ಲ, ಮೂಲ ಲೋಕದಲ್ಲಿಯೂ ಕೂಡ ಆ ಭಗವಂತನಿಗೆ ಹೀಗೆ ಅವರೊಂದು ರಥೋತ್ಸವ ಮಾಡ್ತಾರೆ. ಇದು ಅಧ್ಯಾತ್ಮದಲ್ಲಿ ನಮ್ಮ ದೇಹದಲ್ಲಿಯೂ ಹೀಗಿದೆ, ಅಧಿದೈವದಲ್ಲಿಯೂ ಕೂಡ ಹೀಗೆ ಇರ್ತದೆ. ಆ ಮುಕ್ತ ಲೋಕದಲ್ಲಿ ಅವರೆಲ್ಲ ಕುದುರೆಗಳ ರೂಪದಿಂದ ಭಗವಂತನ ಸೇವಾ ಮಾಡ್ತಾರೆ. ಮತ್ತೆ ಈ ಭಾಗದಲ್ಲಿ ಏನು ವರ್ಣಿತ ಆಗಿದೆ ಇದು ಎಲ್ಲವೂ ಕೂಡ ಆ ಬೃಹತಿ ಸಹಸ್ರ ಪ್ರತಿಪಾದ್ಯವಾದ ಭಗವಂತನ ರೂಪವೇ. ಸ್ತ್ರೀಪುಂ ರೂಪೇಣ ಯುಕ್ತಂ ತತ್ ವಿಷ್ಣಾಖ್ಯಂ ಪರಮಕ್ಷರಂ. ಸ್ತ್ರೀ ಪುರುಷ ರೂಪದಿಂದಿರುವಂತಹ ಭಗವಂತನನ್ನ, ವಿಷ್ಣು ಎಂಬ ಈ ಭಗವಂತ ಏನಿದ್ದಾನಲ್ಲ, ಅವನು ಬೃಹತಿ ಸಹಸ್ರದ ಅಕ್ಷರಗಳಿಂದ ಪ್ರತಿಪಾದ್ಯ ಅವನು. ನಾವು ಹಿಂದೆ ಅದು ನೋಡಿದ್ದೇವೆ. ನಮ್ಮ ಶರೀರದಲ್ಲೇ 36,000 ಸ್ತ್ರೀರೂಪಗಳು ಎಡಭಾಗದಲ್ಲಿವೆ ಭಗವಂತನವು, ಮತ್ತೆ 36,000 ಪುರುಷ ರೂಪಗಳು ನಮ್ಮ ಬಲಭಾಗದಲ್ಲಿವೆ. ಮತ್ತೆ ಆ ಕಾರಣದಿಂದಲೇ ಈ ಮಂತ್ರವನ್ನ ಮತ್ತೆ ಈ ನಾಮವನ್ನು ನಾವು ನೋಡುವಾಗ ಇದು ಬೃಹತಿ ಮಂತ್ರ, ಅದಕ್ಕೆ ಸಂಬಂಧಪಟ್ಟಂತಹ ವಿಷ್ಣು ಸಹಸ್ರ ನಾಮ ಕೂಡ, ಅದನ್ನು ನೋಡುವಾಗ ಆ ಬೃಹತಿ ಸಹಸ್ರ ಪ್ರತಿಪಾದ್ಯವಾದಂತಹ ಭಗವಂತನ ಸ್ತ್ರೀರೂಪ ಮತ್ತು ಭಗವಂತನ ಪುರುಷ ರೂಪಗಳು, ಅದು ಇವೆರಡು ಸ್ತ್ರೀರೂಪ ಮತ್ತು ಪುರುಷ ರೂಪಗಳು ಆ ಮೂಲ ರೂಪನಾದಂತಹ ನಾರಾಯಣನ ರೂಪದಿಂದ ಹೊರಗೆ ಬಂದಿದೆ ಅಂತ ವರ್ಣನೆ ಇದೆ. ಅದಕ್ಕಾಗಿ ಬೃಹತಿ ಮಂತ್ರವನ್ನು ಕೇಳುವಾಗ ಭಗವಂತನ ಸ್ತ್ರೀರೂಪ ಪುಂರೂಪಗಳನ್ನ ನಾವು ಸ್ಮರಿಸಿಕೊಂಡಿದ್ದು ಕೂಡ ಉಚಿತವೇ ಆಗಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಉಳಿದ ಅಂಶಗಳನ್ನ ಮತ್ತೆ ಅದರ ಭಾವಾರ್ಥ ಮೊದಲಾದವುಗಳನ್ನ ನಾಳೆ ದಿವಸ ನೋಡೋಣ.